தமிழ்ல என்ன சொல்ற, உண்மை உள்ளவர்களா இருக்கணுமா. தேவ பிள்ளைங்கன்னா ஒரு உண்மை. ದೇವ್ರ ಮಕ್ಕಳು ಅಂದ್ರೆ ಹಲ್ಲೆಲೂಯ ಏನು ಹೇಳ್ರಿ, ಒಂದು ನಂಬಿಕೆ, ಒಂದು ವಿಶ್ವಾಸ, ನಂಬುವವರಾಗಿರ್ಬೇಕು. ನಾವು ನಂಬಿಗಸ್ತರಾಗಿರ್ಬೇಕು ಒಬ್ಬೊಬ್ಬರಿಗೂ. ಹಲ್ಲೆಲೂಯ. ಯಾವಾಗ ನೀನು ಬೇರೊಬ್ಬರ ಮುಂದೆ ನಂಬಿಗಸ್ತಿಕೆ ಬಿದ್ದೋಗುತ್ತೋ ಆಗ ನಾವು ನಂಬಿಗಸ್ತಿಕೆಯನ್ನು ಕಳ್ಕೊಳ್ತೇವೆ. ನಂಬಿಗಸ್ತಿಕೆ ಇಲ್ಲದಂಥ ಒಂದು ಜೀವಿತವನ್ನು ನಾವು ಜೀವಿಸುವರಾಗಿ ಕಾಣಲ್ಪಡ್ತೇವೆ. ಅದರಿಂದ ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ, ಜನರೊಳಗೆ ನಂಬಿಕೆಯುಳ್ಳವರು ಕಾಣಿಸುವುದೇ ಇಲ್ಲ. ಹಲ್ಲೆಲೂಯ. ಅದರಿಂದ ನಂಬಿಕೆ ನಾವಿನ್ನೂ ಬೆಳೆಸ್ಕೊಳ್ಬೇಕು. ವಿಶ್ವಾಸத்தை ಇನ್ನೂ ಉறுதிப்படுத்தணும். ವಿಶ್ವಾಸದಲ್ಲಿ ಎಳುಂಬಿ ಪ್ರಕಾಶಿಕನು. ನಂಬಿಗಸ್ತರಾಗಿರ್ಬೇಕು. ನಂಬಿಗಸ್ತಿಕೆಯಲ್ಲಿ ನಡೆಯುವರಾಗಿ ನಾವು ಕಾಣಲ್ಪಡಬೇಕು. ಹಲ್ಲೆಲೂಯ. ಅದರಿಂದ ಭಕ್ತರು ಕಡಿಮೆ ಆಗ್ತಿದ್ದಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. 6ನೇ ವಾಕ್ಯ ಹೇಳುತ್ತೆ, ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿ ಇವೆ. கர்த்தருடைய சொற்கள் அப்படின்னா ஒரு வார்த்தைகள். மண்குகையில் 7 தரம் உருக்கி புடமிட்ட வெள்ளிக்கு ஒப்பான சுத்த சொற்களாயிருக்கிறது. அல்லேலூயா. ಸುತ್ತ ಸ್ವರ್ಗಳ ಅಂದ್ರೆ ಶುದ್ಧವಾದ ಮಾತುಗಳು. ಅಲ್ಲೆಲೂಯ. ಪುಟಕ್ಕೆ ಹಾಕಿದ 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿದೆ. ಅಲ್ಲೆಲೂಯ. ಏನು? ಆತನ ಮಾತುಗಳು. ಅವರು ಮಾತಾಗಿರುವಾಗ ಅವ್ರ ಮಕ್ಕಳಾದ ನಾವು ನಮ್ಮ ಮಾತೇ ಆಗಿರಬೇಕು. ಶೋಧಿಸಲ್ಪಟ್ಟ ಚೊಕ್ಕ ಮಾತುಗಳಾಗಿರ್ಬೇಕು. ಅಲ್ಲೆಲ್ಲೂ ಹೇಳ್ರಿ ಅಲ್ಲೆಲ್ಲೂಯ. ಶುದ್ಧವಾದ ಮಾತುಗಳಿರ್ಬೇಕು, ಪರಿಶುದ್ಧವಾದ ಮಾತುಗಳಿರ್ಬೇಕು. ನಿನ್ನ ಬಾಯಿಂದ ಹೊರಡುವಂಥ ಒಂದೊಂದು ಮಾತು ಪರಿಶುದ್ಧವಾಗಿರಬೇಕು. ನಿನ್ನ ಬಾಯಿಂದ ಹೊರಡುವಂಥ ಒಂದೊಂದು ಮಾತು ದೇವರು ಮಹಿಮೆ ಪಡುವಂಥ ಮಾತಾಗಿರಬೇಕು. ಅದರಿಂದನೇ ದೇವರ ಬಾಯಿಂದ ಬರುವ ಒಂದೊಂದು ಮಾತು 7 ಸಾರಿ ಬೆಳ್ಳಿಯನ್ನು ಹೇಗೆ ಅಗಸಾಲಿಗಳು ಅದನ್ನು ಶೋಧಿಸಿ ಅದರಲ್ಲಿರುವ ಕಲ್ಮಶಗಳನ್ನ ತೆಗೆದು ಶುದ್ಧ ಬೆಳ್ಳಿ ಮಾಡಿದಂತೆ, ಹಲ್ಲೆಲೂಯ, ದೇವರ ಬಾಯಿಂದ ಹೊರಟಂಥ ಒಂದೊಂದು ಮಾತು ಶುದ್ಧವಾಗಿರುತ್ತಂತೆ. ಅಲ್ಲೆಲ್ಲೂ ಹೇಳ್ರಿ ಹಲ್ಲೆಲೂಯ. ಯಾಕಂದರೆ ಆತನ ಮಾತುಗಳು ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿ ಸುತ್ತ ಬೆಳ್ಳಿಯ ಪೋಲ ಅವ್ರ ವಾರ್ತೆ. ಅದರಿಂದ ಮಾತು ಕೇಳುವುದು ಉತ್ತಮ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನು ಏನು ಹೇಳ್ತಾನೋ ಅದನ್ನೇ ಮಾಡ್ರಿ. ಹಲ್ಲೆಲೂಯ. ಕಳೆದ ವಾರದಲ್ಲಿ ನಾವು ಬಿಟ್ಟಂಥ ವಾಕ್ಯವನ್ನು ನಾನು ಮುಂದುವರಿಸ್ತೇನೆ. ಯೋಹಾನ ಬರೆಸುವ ವಾರ್ತೆಯಲ್ಲಿ ಒಂದು ವಾಕ್ಯವನ್ನು ಜ್ಞಾಪಕ ಮಾಡಿಕೊಳ್ಳೋಣ. 15ನೇ ಅಧ್ಯಾಯದಲ್ಲಿ 14ನೇ ವಾಕ್ಯವನ್ನು ನಾವು ಇದನ್ನು ಜ್ಞಾಪಕ ಮಾಡಿಕೊಳ್ಳೋಣ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಆಮೇನ್. 14 நான் உங்களுக்கு கற்பிக்கிற யாவையும் நீங்கள் செய்வீர்களானால் என் ಸ್ನೇಹಿತನಾಗಿ ಇರುತ್ತೀர்கள். ಆಮೇನ್. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ, ಯೇಸುಸ್ವಾಮಿ ಏನು ಹೇಳ್ತಿದ್ದಾರೆ ಅಂದರೆ, ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು. ಆಮೇನ್. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಯೇಸುಸ್ವಾಮಿ ದೇವರಾಗಿರೋದು ಮಾತ್ರವಲ್ಲ, ನಮಗೆ ಸ್ನೇಹಿತನಾಗಿರುವುದಕ್ಕೆ ಆಸೆ ಪಡ್ತಾರೆ. ಯಾಕಂತ ಹೇಳಿದ್ರೆ, ಒಬ್ಬ ಸ್ನೇಹಿತನ ಹತ್ರನೇ ಮನ ಬಿಚ್ಚಿ ಮಾತಾಡೋಕ್ಕಾಗೋದು. ಅಲ್ಲೆಲ್ಲೂ ಹೇಳ್ರಿ, ಯಾವಾಗ ಗಂಡಸಾದಂಥ ತನ್ನ ಹೆಂಡತಿ ಹತ್ರ ಮನಪೂರ್ವಕವಾಗಿ ಮನಸ್ಸಲ್ಲಿರೋದೆಲ್ಲ ಹೆಂಡತಿ ಹತ್ರ ಹೇಳಕ್ಕೆ ಬರಲ್ಲ. ಬರತ್ರ ಹೇಳಿದ್ದೀರ? ಯಾರೆಲ್ಲ ಹೇಳಿದಾರೆ ಹೇಳ್ರಿ? ಬಚ್ಚಿ ನಿಮ್ಮ ನಾನು ನಂತಿಗೆ ಗೊತ್ತಿಲ್ಲದದ್ದು ಯಾವುದೂ ಇಲ್ಲ ಅಂತ ಹೇಳೋರು ಇದ್ದಾರೆ, ಬಚ್ಚಿಡ್ತೀವಿ. ಅಲ್ಲೆಲ್ಲೂಯ. ಅದೇ ಸ್ನೇಹಿತನ ಹತ್ರ ಆದರೆ ನಾವೇನು ಮಗ ಹೆಂಗಾಗ್ತಿದೆ ಕಣಲ್ಲ, ಕೆಲಸ ಸಿಗ್ತಿಲ್ಲ ಕಣ, ಎಲ್ಲ ಲಾಸ್ ಆಗ್ತಾಯಿದೆ, ಬಿಸ್ನೆಸ್ ಎಲ್ಲ ಹೋಗ್ತಾಯಿದೆ, ಮನೆಯಲ್ಲಿ ಸಮಾಧಾನ ಇಲ್ಲ, ಬರ್ರಿ ಕೂತ್ಕೊಳ್ರಿ, ಮನೆಯಲ್ಲಿ ಸಂತೋಷ ಇಲ್ಲ, ಮನೆಯಲ್ಲಿ ನೆಮ್ಮದಿಲ್ಲ.
ಅಲ್ಲೆಲ್ಲೂಯ. ಒಬ್ಬ ಸ್ನೇಹಿತ ನತ್ರನೇ ಸ್ನೇಹಿತ ತನ್ನ ನೋವುಗಳನ್ನು தோடிக்கொள்வதற்கு நண்பங்கிட்ட தான் நண்பன் தன் உள்ளாழத்தில் இருக்கிற அந்த வலிகளையும் அந்த வேதனைகளையும் அந்த நோவையும் ஃப்ரெண்டுக்கிட்ட தான் சொல்ல முடியும். ஏன்னா அப்போ தான் அவன் ಆறுதல் ಪಡುತ್ತ முடியும். ಆಗ ಅವನು ಎಲ್ಲ ನೋವುಗಳನ್ನ ಏ ಮಗ ಹೆದರ್ಬೇಡಕಣ ನಾವೆಲ್ಲ ಇದ್ದೀವಿ, ಯಾಕ ಮಾಡನ್ ಬಿಡು ಏನಾದರೂ ಆಗತ್ತೆ, ದೇವ್ರು ಏನಾದರೂ ಮಾಡ್ತಾರೆ ಅಂಥೇಳಿ ಸ್ನೇಹಿತನನ್ನು ಬಲಪಡಿಸೋಕ್ಕಾಗತ್ತೆ. ಅಲ್ಲೆಲ್ಲೂ ಹೇಳ್ರಿ, ನಿಜಾನ ಸುಳ್ಳ? ಆಮೇನ್, ಅಲ್ಲೆಲ್ಲೂಯ. ಯಾಕಂದರೆ ನಾನು ಸ್ವಂತ ಲಾರಿ ತಗೊಂಡಿದ್ವಿ. ಅದಿದ್ದಂಗಿದ್ದು ಮಧ್ಯಸ್ಥಿಗೆ ಒಬ್ಬರು ಇದ್ದವರು ಲೋನ್ ಕಟ್ಟೋದಕ್ಕೆ ಅಡ್ಡಿ ಮಾಡಿಬಿಟ್ರು. ಕೊನೆಗೇನಾಯಿತು, ಅಯ್ಯೋ ಲಾರಿ ಹೋಗ್ಬಿಡುತ್ತೆ, ಲಾರಿ ಬಂದು ಫೈನಾನ್ಸನ್ನು ಎತ್ಕೊಂಡು ಹೋಗ್ಬಿಟ್ಟ. ಏನು ಜೀವನ ಮರ, ಇರೋದಕ್ಕಿಂತ ಸಾಯೋದೇ ಉತ್ತಮ ಅಂತೇಳಿ ನನ್ನ ಸ್ನೇಹಿತನ ಹತ್ರ ಹೇಳಿದೆ, ಬಿಡ ಮಗಲೇ ಲಾರಿ ಹೋದ್ರೆ ಹೋಗ್ಲಿ, ನೀನು ಚೆನ್ನಾಗಿದ್ದಲ್ಲ ಸಾಕು, ಬೇಕಾದಷ್ಟು ದುಡಿಯೋಣ. ಅಲ್ಲೆಲ್ಲೂ ಹೇಳ್ರಿ. ಆ ಮಾತು ನನಗೇನು ಆನೆ ಬಲ ಬಂದಂಗೆ, ಹೌದಲ್ಲ, ನಾನು ಯಾಕೆ ಸಾಯ್ಬೇಕು? ಅಲ್ಲೆಲ್ಲೂ ಹೇಳ್ರಿ. ಲಾರಿ ಹೋದ್ರೆ ಹೋಗ್ಲಿ, ಜೀವ ಹೋಗದೆ ಇದ್ದರೆ ಇನ್ನು 1000 ಲಾರಿ ದುಡಿಬೋದು, 1000 ಮನೆ ಕಟ್ಬೋದು, ಲಕ್ಷಗಟ್ಟಲೆ ಹಣಗಳನ್ನ ದುಡಿಬೋದು. ಅಲ್ಲೆಲ್ಲೂಯ. ನಾವು ಚೆನ್ನಾಗಿದ್ದರೆ ನಾವು ಬಳಲಿ ಹೋದರೆ, ನಮ್ಮನ್ನೇ ನಾವು ಬಳಲಿ ನಮ್ಮನ್ನು ಆತ್ಮನ ನಾವೇ ನಾಶಪಡಿಸ್ಕೊಂಡ್ರೆ, ಅಲ್ಲೆಲ್ಲೂಯ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ನಮ್ಮ ಆತ್ಮನೇ ನಷ್ಟಪಟ್ಟು ಹೋಗುತ್ತೆ. ಬಳಲಿ ಹೋಗುವಾಗ ಸಹಾಯ ಮಾಡೋದಕ್ಕೆ ಒಬ್ಬ ಸ್ನೇಹಿತ ಬೇಕು ನಮಗೆ. ಅಲ್ಲೆಲ್ಲೂ ಹೇಳ್ರಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕಾನು? ಸ್ನೇಹಿತರಿಂದ ಹೇಳಿಕೊಳ್ಳುವ ಬಹುಮಂದಿ ಜ್ಞಾನೋಕ್ತಿಯಲ್ಲಿ ಬರುತ್ತೆ. ನಂಬಿಗಸ್ತನಾದ ಸ್ನೇಹಿತನು ಉண்மை உள்ள நண்பன் கிடைக்கிறது ரொம்ப கஷ்டம். ಅಲ್ಲೆಲ್ಲೂ ಹೇಳೋಣ, ನಮ್ಮ ಹತ್ರ ಇರೋವರೆಗೂ ಸ್ನೇಹಿತರು, ನಮ್ಮ ಹತ್ರ ಖಾಲಿ ಆಯ್ತಾ ಒಬ್ಬ ಸ್ನೇಹಿತ ನಮ್ಮ ಜೊತೆಗಿರಲ್ಲ, ಒಬ್ಬನೂ ಇರಲ್ಲ. ಅಲ್ಲೆಲ್ಲೂಯ. ಅದಕ್ಕೆ ಇಲ್ಲಿ ದೇವರು ವಾಕ್ಯ ಹೇಳುತ್ತೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ, ಅಲ್ಲೆಲ್ಲೂಯ, ನಾವು ಯಾರಿಗೆ ಸ್ನೇಹಿತ ಅಂತೆ? ಯೇಸು ಸ್ವಾಮಿಗೆ. ಅಲ್ಲೆಲ್ಲೂಯ. ಯೇಸು ಸ್ವಾಮಿ ತನ್ನ ಸ್ವಂತ ಬಾಯಿಂದ ಹೇಳ್ತಾರೆ, ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ನಾವೆಲ್ಲರೂ ಮಕ್ಕಳು. ಅಲ್ಲೆಲ್ಲೂಯ. ಯಾರ್ಯಾರು ಅವ್ರ ಮೇಲೆ ನಂಬಿಕೆ ಇಟ್ಟರು ಅವರೆಲ್ಲ ದೇವ್ರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟರು. ಆದರೆ ಇಲ್ಲಿ ಹೇಳ್ತಾರೆ, ನಿಮ್ಮ ಮಕ್ಕಳಿಗಿಂತ ನಮ್ಮ ಸ್ನೇಹಿತರಾಗಿರ್ರಿ. ಯಾವ ಹೆಣ್ಮಗು ಆದರೂ ತನ್ನ ನೋವನ್ನು ಯೇಸು ಸ್ವಾಮಿ ಹತ್ರ ಹೇಳ್ಕೋಬೋದು. ಅಲ್ಲೆಲ್ಲೂಯ. ಫ್ರೆಂಡ್ಸ್ ಹೇಳ್ತಾಳೆ, ಇವಳು ಬಂಡವಾಳ ನನಗೆ ಗೊತ್ತಿಲ್ವಾ, ಇವನ್ ಬಂಡವಾಳ ನನಗೆ ಗೊತ್ತಿಲ್ವಾ? ಅದರಿಂದ ನಂಬಿಗಸ್ತನ ಸ್ನೇಹಿತರಿಂದ ದೇವರೊಬ್ಬರೇ. ಅಲ್ಲೆಲ್ಲೂ ಹೇಳ್ರಿ. உண்மையான ஸ்நேகிதன் என்ற ஆண்டவராக இயேசு கிறிஸ்து தான். நம்ம என்ன சொன்னாலும் அவನು கேட்பார், ಯಾರಿಗೂ சொல்ல ಮಾட்டார். ಅಲ್ಲೆಲ್ಲೂ ಹೇಳ್ರಿ. ಆದರೆ ಮನುಷ್ಯನ ಹತ್ರ ಇವಾಗ ಹೇಳ್ರಿ, ಸ್ವಲ್ಪ ಹೊತ್ತಲ್ಲಿ ಅವ್ರಿಗೆ ಹೋಗಿ ಹೇಳ್ಬಿಟ್ಟಿರ್ತಾರೆ. ಏನೋ ಮನ್ಸು ನೋವಿತ್ತು, ಏನೋ ಒಂದು ಮಾತು ಹೇಳಿದ್ವಿ, ಹೌದಲ್ಲ, ಏನೋ ನೋವಿಂದ ಹೇಳಿದ್ದಾರೆ, ಪ್ರಾರ್ಥನೆ ಮಾಡೋಣ, ಒಳ್ಳೇದಾಗಲಿ ಅಂತೇಳಿ. ಇಲ್ಲ, ಯಾರು ಏನು ಮಾಡಿದ್ರು ಅಂತ ಯಾರಿಗಾದ್ರೂ ಕುರಿತು ಅವ್ರ ಬಗ್ಗೆ ಹೇಳಿದ್ರೆ, ಇವ್ರು ಹೋಗಿ ಅವ್ರಿಗೆ ಹೇಳೋರಿಗೆ ಇವ್ರಿಗೆ ನಿದ್ದೆ ಇರಲ್ಲ. ಅಲ್ಲೆಲ್ಲಿ ಹೇಳ್ರಿ, ನಿದ್ದೆನೇ ಇರಲ್ಲ. ಅಲ್ಲೆಲ್ಲೂಯ. ಯಾಕಂದರೆ ரகசியம் இட்டுக்கொள்ளக்காகல. ரகசியம் வச்சுக்க முடியாது. யாருக்குன்னா சொல்லி ஆகணும். அவங்க கதையை போய் சொல்கிற வரைக்கும் இந்த அம்மாக்கும் இந்த அப்பனுக்கும் தூக்கமே இருக்காது, வராது. எப்போ சொல்லலாம். ಅಲ್ಲೆಲ್ಲೂಯ. ಯಾಕಂದರೆ ನಾನು ಚಿಕ್ಕನಾಗಿದ್ದು ಒಂದು ಕತೆ ಕೇಳಿದ್ದೆ. ರಾಜ ಇದ್ರಂತ, ಅರಸ. ಆ ರಾಜನಿಗೆ ನಮ್ಮ ರಾಜ್ಯದಲ್ಲಿ ಯಾರೇ ಎಲ್ಲಿ ಏನು ಮಾತಾಡಿದ್ರು ನನ್ನ ಬಗ್ಗೆ ನನ್ನ ಕಿವಿ ಕೇಳ್ಬೇಕಂತೇಳಿ, ಅಲ್ಲೆಲ್ಲೂಯ, ಅವನನ್ನು ಪ್ರಾರ್ಥನೆ ಮಾಡಿ ನನ್ನ ಕಿವಿ ದೊಡ್ಡದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದಂತೆ. ಯಾರು? ಅರಸ, ರಾಜ. ಟೈ ಅಂತ ಕಿವಿ ಬೆಳೆದು ಬಿಡ್ತು, ಕತ್ತೆ ಕಿವಿ ಥರ ಬೆಳೆದು ಬಿಡ್ತು. ರಾಜ ಇದ್ದಂಗೆ ಕನ್ನಡಿಯಲ್ಲಿ ಹೋಗಿ ನೋಡ್ತಾನೆ, ಕತ್ತೆ ಕಿವಿ ಥರ ಆಗ್ಬಿಟ್ಟಿದೆ. ಅಯ್ಯಪ್ಪ, ಕತ್ತೆ ಕಿವಿ ಆಗ್ಬಿಟ್ಟಿದ್ದಲ್ಲ, ನಾನು ಯಾಕೆ ಹಿಂಗೆ ಮಾಡೋಕ್ಕೆ ಟೂವಲ್ ಸುತ್ಕೊಂಡು ಅದ್ರ ಮೇಲೆ ಕಿರೀಟ ಇಟ್ಕೊಂಬರೋಂತೆ.
ದಾರಿ ಬೋಳ್ಸುವಾಗ ಅವನನ್ನು ನೋಡ್ಬಿಟ್ರೆ ಕಿವಿ ರಾಜಿನ ಕಿವಿ ಕತ್ತೆ ಕಿವಿ ಅಂದ್ಬಿಟ್ರೆ ಏನು ಮಾಡೋದು ಅಂತೇಳಿ. ಅಲ್ಲೆಲ್ಲೂಯ್ಯ. ಸ್ವಲ್ಪ ದಿವಸ ಆಗೇ ಇದ್ನಂತೆ. ರಾಜ ದಾಡಿ ಬಿಟ್ಟಿದ್ದು ಎಲ್ಲರೂ ದಾಡಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಂತೆ. ರಾಜ ನೋಡಿದ್ನ, ಯಾಕ್ರೋ ಎಲ್ಲ ದಾಡಿ ಬಿಟ್ಟಿದ್ದೀರ? ನೀನು ಬಿಟ್ಟಿದ್ದೀಯಲ್ಲಪ್ಪ. ರಾಜ ಬಿಟ್ಮೇಲೆ ನಾವೆಲ್ಲ ಬಿಡಬೇಕಲ್ಲ ಪ್ರಜೆಗಳು ಅಂದ್ರೆ. ಹೌದಾ, ಸರಿ ಬೇಡ ಬಿಡ, ಶೇವಿಂಗ್ ಮಾಡಿಸ್ಬಿಡೋಣ ಅಂಥೇಳಿ ಅಜಾಮರ್ ಕರೆಸಿ ಕತ್ತಿ ಕೈಯಲ್ಲಿ ಹಿಡ್ಕೊಂಡು ನೋಡ, ಏನು ನೋಡ್ತೇವೆ ಯಾರಿಗೆ ಹೇಳ್ಬಾರ್ದು, ಹುಷಾರ್ ಶೇವಿಂಗ್ ಮಾಡೋದು. ಯಾವಾಗಿನ ಟೋಪ ಬಿಚ್ಚಿದ್ನೋ ಕಿವಿ ಇಷ್ಟುದ್ದ ಕಾಣ್ತು, ಕತ್ತೆ ಕಿವಿ ಥರ ಬೆಳೆದಿತ್ತಂತೆ. ಈ ಒಳಗಡೆ ನಕ್ಕರೆ ಕೊಂದುಬಿಡ್ತಾನೆ. ಶೇವಿಂಗ್ ಎಲ್ಲ ಮಾಡ್ದ, ಮನೆಗೆ ಹೋದ. ಏನು ಮಾಡೋದು ರಾಜಿನ ಕಿವಿ ಕತ್ತೆ ಕಿವಿ ಆಗ್ಬಿಟ್ಟಿದ್ದಲ್ಲ, ರಾಜಿನ ಕಿವಿ ಕತ್ತೆ ಕಿವಿ ಆಗ್ಬಿಟ್ಟಿದೆ, ರಾಜಿನ ಕಿವಿ ಕತ್ತೆ ಕಿವಿ ಆಗ್ಬಿಟ್ಟಿದೆ. ಒಂದು ಟೆನ್ಷನ್, ಯಾರಿಗಾದ್ರೂ ಹೇಳ್ಬೇಕಲ್ಲ. ಮನೆಗೆ ಹೆಂಡತಿ ಕರೆದಂತೆ, ಅಮ್ಮ ಒಂದು ಮಾತು ಹೇಳ್ತೀನಿ, ಯಾರಿಗೆ ಹೇಳ್ಬೇಡ, ರಾಜಿನ ಕಿವಿ ಕತ್ತೆ ಕಿವಿ ಆಗ್ಬಿಟ್ಟಿದೆ. ಅವ್ರ ಹೆಂಡತಿ ಕೇಳ್ಕೊಂತು, ನಾನು ಯಾರಿಗೆ ಹೇಳಲ್ಲ ಬಿಡ್ರಿ ಅಂತ. ಆ ಅಮ್ಮನಿಗೆ ಹೊಟ್ಟೆ ಓದಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಯಾರಿಗಾದ್ರೂ ಹೇಳ್ಬೇಕಲ್ಲ, ಹೊಟ್ಟೆ ಉಬ್ಬಿಸ್ಕೊಂಡ್ಬಿಟ್ಟಿದೆ. ರಾಜನ ಕಿವಿ ಕತ್ತೆವಿ ಯಾರಿಗೆ ಹೇಳಿ ಕೊನೆಗೆ ಬೇಡ ಅಂತೇಳಿ ಒಂದು ಕಾಡಿಗೆ ಕರ್ಕೊಂಡೋಗಿ ಗುಂಡಿ ತೋಡಿ, ಆ ಗುಂಡಿಯಲ್ಲಿ ರಾಜನ ಕಿವಿ ಕತ್ತೆ ಕಿವಿ, ರಾಜನ ಕಿವಿ ಕತ್ತೆ ಕಿವಿ, ರಾಜನ ಕಿವಿ ಕತ್ತೆ ಕಿವಿ ಅಂತ ಕೂಗ್ಬಿಡ್ತು. ಬಂದ್ರಂತೆ. ಅಲ್ಲೆಲ್ಲೂಯ್ಯ. ಆ ಮಾತು ಒಂದು ಒಳ್ಳೆ ಒಣಗಿದ ಮರ ಆಗ್ಬಿಡ್ತಂತೆ. ಆ ಮರನ ತಂದು ಒಬ್ಬ ಡೋಲಕ್ ಕೊಡಿಯವನು, ಒಳ್ಳೆ ಮರ ಇದೆ ಅಂತೇಳಿ ಡೋಲಕ್ ಮಾಡಿ, ಅದೇ ರಾಜನ ಆಸ್ಥಾನದಲ್ಲಿ ಏನೋ ಪ್ರೋಗ್ರಾಮ್ ಇಟ್ಟಾಗ ಇದನ್ನು ಫಸ್ಟ್ ಬಾರಿಸ್ತಾ ಇದ್ದಾನೆ. ಟಂಗ್ ರಾಜನ ಕಿವಿ, ಟಂಗ್ ಕತ್ತೆ ಕಿವಿ. ಹೆದರಿಕೆ ಆಗ್ಬಿಡ್ತು. ಏನು ಇದು, ನಾನೇನು ಇದೇನು ಹೇಳ್ತಿದ್ದಲ್ಲ. ಮತ್ತೆ ಹೊಡಿತಾನೆ, ರಾಜನ ಕಿವಿ ಕತ್ತೆ ಕಿವಿ, ರಾಜನ ಕಿವಿ ಕತ್ತೆ ಕಿವಿ ಅನ್ನತ್ತೆ. ಅಲ್ಲೆಲ್ಲೂಯ್ಯ. ರಾಜ ಸಿಟ್ಕೊಂಡು ಠಾರ ಅಂತ ತಲೆ ಮೇಲೆ ಇರೋ ಕಿರೀಟ ಎಲ್ಲ ತಳ್ಬಿಟ್ಟು, ಹೌದು ಕಣ ನಾನು ಕಿವಿ ಕತ್ತೆ ಕಿವಿನ. ಅಲ್ಲೆಲ್ಲೂಯ್ಯ. ಯಾಕೆ ಹೇಳ್ತೀನಂದ್ರೆ, ರಹಸ್ಯನ ಬಚ್ಚಿಟ್ಕೊಳ್ಳೋಕೆ ಜನರಿಗೆ ಆಗಲ್ಲ, ಅದನ್ನು ಹೇಳೋವರೆಗೂ ನಿದ್ದೆ ಬರಲ್ಲ. ಅಲ್ಲೆಲ್ಲೂ ಹೇಳ್ರಿ. ಆದರೆ ದೇವ್ರ ಮಕ್ಕಳಾದ ನಾವು ಹಾಗಲ್ಲ, ಹೇಳಂಗಿಲ್ಲ. ನಿನ್ನ ಹತ್ರ ಯಾರಾದರೂ ನೋವನ್ನು ತೋಡ್ಕೊಂಡ್ರೆ ನೀನು ಸಾಯೋವರೆಗೂ ಅದು ನಿನ್ನ ಹೃದಯದಲ್ಲೇ ಇರಬೇಕು. ನೀನು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವ್ರ ವೇದನೆಗಳು ಕಣ್ಣೀರುಗಳು ನೀಗುವಂತೆ, ಅವ್ರಿಗಿರುವಂಥ ಸಮಸ್ಯೆ ಬಗೆಹರಿಯುವಂತೆ ಅಪ್ಪ ಏನಾದರೂ ಮಾಡು. ಆ ಸಹೋದರಿಗೆ ಕಷ್ಟಪಡ್ತಿದೆ, ವೇದನೆ ಪಡ್ತದೆ, ಆ ಬ್ರದರ್ ಹಿಂಗೆ ಕಷ್ಟಪಡ್ತಿದ್ದಾರೆ, ವೇದನೆ ಪಡ್ತಿದ್ದಾರೆ ಅಂತ சகோதரி இப்படி வேதனை படுறாரு. நான் யாருக்கிட்டே சொல்ல மாட்டேன், அப்பா உங்ககிட்ட தான் சொல்லுவேன். அவர் பிரச்சனைகளை மாற்றி போடுங்க. இங்கே இருக்கிற கதை அங்கே சொல்லக்கூடாது, அங்கே இருக்கிற கதையே ಇಲ್ಲಿರೋ ಮಾತು ಅಲ್ಲಿ ಹೇಳ್ಬಾರ್ದು, ಅಲ್ಲಿರೋ ಮಾತು ಇಲ್ಲಿ ಹೇಳ್ಬಾರ್ದು. ಅಲ್ಲೆಲ್ಲೂಯ್ಯ. ಅದಕ್ಕೆ ಸ್ವಾಮಿ ಹೇಳಿದ್ರು, ನಾನು ನಿಮಗೆ ಸ್ನೇಹಿತನಾಗಿರ್ತೇನೆ, ನನ್ನ ಹತ್ರ ಹೇಳ್ರಿ. ಅಲ್ಲೆಲ್ಲೂಯ್ಯ. ನನ್ನ ಹತ್ರ ಹೇಳ್ರಿ, ನಾನು ಬಗೆಹರಿಸ್ತೀನಿ. ಅದಕ್ಕೆ ಬೇಡಿಕೊಳ್ಳ್ರಿ. ಅಲ್ಲೆಲ್ಲೂಯ್ಯ. ನೀನೇನೇ ಸಮಸ್ಯೆಗಳಿದ್ರು, ಏನೇ ವೇದನೆಗಳಿದ್ರು, ಏನೇ ಕಣ್ಣೀರುಗಳಿದ್ರು, ಏನೇ ರಹಸ್ಯವಾದ ಪಾಪಗಳಿದ್ರು, ನೀನು ಮಾಡಬಾರ್ದ ಪಾಪಗಳನ್ನು ಮಾಡಿದ್ರು, ಸ್ವಾಮಿ ಮುಂದೆ ಅರಿಕೆ ಮಾಡಿ ಬಿಟ್ಟು ಬಿಡುವವನು அறிக்கை செய்து விட்டுகிடுவன் கருணை பெறுவான், இரக்கம் பெறுவான் என்று பரிசுத்தமுள்ள வேதத்தில் வாசிக்கும். இரக்கம் பெறும், ಅರಿಕೆ செய்யணும். ಸ್ನೇಹಿತನ ಹತ್ರ, ಏಸಪ್ಪ ನೀನು ನಮ್ಮ ಸ್ನೇಹಿತ, ಇಲ್ಲಿ ಕೂತ್ಕೊಳ್ಳಪ್ಪ, ನಾನು ಇಂಥ ತಪ್ಪು ಮಾಡಿಬಿಟ್ಟೆಪ್ಪ, ನಾನು ಇಂಥ ತಪ್ಪು ಮಾಡಿಬಿಟ್ಟೆ, ಏನೋ ಅರಿದೆ ತಿಳಿದೆ ಮಾಡಿಬಿಟ್ಟೆ, ಅಪ್ಪ ನನ್ನ ಕ್ಷಮಿಸಪ್ಪ ಅಂಥೇಳಿ ಬಿಚ್ಚು ಹೃದಯದಿಂದ ಅಲ್ಲೆಲ್ಲೂಯ್ಯ ಅವ್ರ ಹತ್ರ ಮಾತನಾಡುವಾಗ ಅದಕ್ಕೆ ವಾಕ್ಯಳುತ್ತೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳನ್ನು ಸರಿಯಾಗಿ ನೀವು ನಡೆದರೆ ನಾವು ದೇವರಿಗೆ ಸ್ನೇಹಿತರಾಗಿರ್ತೇವೆ. ಅಲ್ಲೆಲ್ಲೂ ಹೇಳ್ರಿ. ಯಾರ ಹತ್ರ ಜೊತೆಗೆ ನಡೆದರೆ, ಆತನ ಜೊತೆಗೆ ನಡೆಯುವಾಗ ನಾವು ಏನಾಗಿರ್ತೇವಂತೆ ದೇವರಿಗೆ, ಅಲ್ಲೆಲ್ಲೂಯ್ಯ, ಸ್ನೇಹಿತರಾಗಿರ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ನಿಜವಾದ ಸ್ನೇಹದ ಅರ್ಥವನ್ನು ವಿವರಿಸುತ್ತಾನೆ. ಅಲ್ಲೆಲ್ಲೂಯ್ಯ. ಯೇಸುವಿನಲ್ಲಿ ಮಾತಾಡುತ್ತಿರುವ ಸ್ನೇಹದಲ್ಲಿ ಒಂದೇ ಮನಸ್ಸು, ಒಂದೇ ಹೃದಯ ಮತ್ತು ಒಂದೇ ಉದ್ದೇಶ. ನಾವೇನು ಬಿಚ್ಚು ದೇವರ ಹತ್ರ ಮಾತಾಡ್ತೇವೋ. ಒಂದು ವಾಕ್ಯ ಓದೋಣ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಾಕ್ಯ ಓದೋಣ. ಮತ್ತೆ 5ನೇ ಅಧಿಕಾರ 1ನೇ ವಚನ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಆಮೇಲೆ ಇವಾಗ ದೇವ್ರು ಮಾತಾಡ್ತಿದ್ದಾರೆ ಸ್ನೇಹಿತರ ಹತ್ರ.
ಅಲ್ಲೇಲೂಯ. ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ಸರಿಯಾಗಿ ನೀವು ನಡೆದರೆ ನನಗೆ ಸ್ನೇಹಿತರಾಗ್ತೀರಾ. ಹೆಂಗೆ ಸ್ನೇಹಿತರಾಗ್ತೇವಂತೆ? ಅಲ್ಲೇಲೂಯ. ಹೆಂಗೆ ಸ್ನೇಹಿತರಾಗ್ತೇವೆ ಅಂತೇಳಿ ದೇವ್ರ ವಾಕ್ಯ ಹೇಳುತ್ತೆ. ನೀವು ಓದಮ್ಮ 1ನೇ ವಾಕ್ಯ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. 3ನೇ ವಾಕ್ಯ. ಆತ್ಮದಲ್ಲಿ ಬಡವರಾದ ನೀವು ಧನ್ಯರು, ಪರಲೋಕ ರಾಜ್ಯವು ಅಂಥವ್ರದ್ದು. ದೇವ್ರು ಮಾತನಾಡ್ತಾ ಇದ್ದಾರೆ. ನಾವು ಆತ್ಮದಲ್ಲಿ ಎಂಥವರಾಗಿರ್ಬೇಕಂತೆ. ತಮಿಳ படிப்பா மூணாவது வசனம். அவர் திரளான ஜனங்களை கண்டு 3வது வசனம் படி. ஆவியின் எளிமையுள்ளவர்கள், ஆவிலே எளிமையுள்ளவர்கள் பக்தியான்கள், பரலோக ராஜ்யம் அவர்களுடையது. ಪರಲೋಕ ರಾಜ್ಯಂ ಅವர்களது. ಅಲ್ಲೆಲೂಯಾ. ದೇವರು ಮಾತನಾಡ್ತಾ ಇದ್ದಾರೆ. ನನ್ನ ಆಜ್ಞೆಗಳನ್ನು ನೀವು ಕೈಗೊಂಡು ನಡೀರಿ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವ್ರಿಗೆ ಸಮಾಧಾನ. ನೀ ದುಃಖ ಪಡು ದೇವ್ರ ಮುಂದೆ, ಖಂಡಿತ ನಿನಗೆ ಸಮಾಧಾನ ಸಿಗತ್ತೆ. ಅಲ್ಲೆಲೂಯಾ. ಆತನ ಆಜ್ಞೆ. ನೀ ದುಃಖ ಪಡ್ಬೇಕಾ? ನನ್ನ ಹತ್ರ ದುಃಖ ಪಡು. ನಿನ್ನ ವೇದನೆ ಹೇಳ್ತೀಯ, ನನ್ನ ಹತ್ರ ಹೇಳು. ಮನುಷ್ಯನ ಹತ್ರ ಎಲ್ಲ ಹೇಳಕ್ಕೆ ಹೋಗ್ಬೇಡ, ಮನುಷ್ಯರ ಹತ್ರ ಮಾತಾಡಕ್ಕೆ ಹೋಗ್ಬೇಡ. ಅದರಿಂದ ಆತನ ಪ್ರೀತಿ ನಮ್ಗೆ ಹೇಳ್ತಾರೆ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಭೂಮಿಗೆ ಶಾಂತಿಯಿಂದಿರುವಾಗ. ಅಲ್ಲೆಲೂಯಾ. ನಾವೇನಾಗ್ತೀವಂತೆ? ಭೂಮಿಗೆ ಬಾಧ್ಯರ. ಏನಾದರೂ ಒಂದು ಟೆನ್ಷನ್ ಬಂದರೆ ಸತಕ್ ಬಿಡೋಣ ಬಿಡು ಅಂತ, ಸಾಯನ್ ಬಿಡು, ಏನು ಜೀವನ ಇದೆ, ನೇಣು ಹಾಕ್ಕೊಂಡು ವಿಷ ಕುಡ್ದು ಏನೋ ಒಂದು ಸಾವು. ಅದಕ್ಕೆ ವಾಕ್ಯ ಹೇಳುತ್ತೆ, ಶಾಂತರು ಧನ್ಯರು ಭೂಮಿ. ಬರೋವಂಥ ಟೆನ್ಷನ್ ಸಮಯದಲ್ಲಿ ಸ್ವಲ್ಪ ನೀ ಶಾಂತವಾಗಿದ್ದು, ಅಪ್ಪ ಏನಾದರೂ ಮಾಡಪ್ಪ, ಯಾಕೋ ಗಲಿಬಿಲಿ ಆಗ್ತಾಯಿದೆ, ಯಾಕೋ ಮನಸ್ಸಲ್ಲಿ ಸಮಾಧಾನ ಇಲ್ಲ, ಯಾಕೋ ಸಾಯೋ ಥರ ಆಗ್ತಾಯಿದೆ, ಯಾಕೋ ನನ್ನ ಮನಸ್ಸು ಕಳವಳಗೊಳ್ತಾ ಇದೆ. ಅಪ್ಪ ನೀನು ನನ್ನ ಸ್ನೇಹಿತ ಅಲ್ವಾ, ನನಗೇನಾದರೂ ಒಂದು ಮಾಡಪ್ಪ. ಏನು ಅನ್ಬರ್ಲಿಯಾ ಏನು ಅನ್ಬರ್ಲಿಯಾ, ನನಗೇನಾವುದು ಸೈ, ನನಗೇನಾದರೂ ಮಾಡು. ಶಾಂತರು ಧನ್ಯರು. ನೀನು ಬರುವಂಥ ಟೆನ್ಷನಲ್ಲಿ ಶಾಂತವಾಗಿರುವಾಗ ನೀ ಭೂಮಿಯಲ್ಲಿ ಬಾಧ್ಯಸ್ಥರಾಗಿರ್ತೀರ. ಇಲ್ಲ ಅಂದರೆ ಅಲ್ಲೆಲೂಯಾ, ನಮ್ಮ ಆತ್ಮವನ್ನು ನಾನು ನಷ್ಟಪಡಿಸ್ಕೊಂಡ್ರೆ ನರಕದಲ್ಲಿ ಇರ್ತೇವೆ. ಭೂಮಿಗೆ ಬಾಧ್ಯಸ್ಥರೆಲ್ಲ ಕಳ್ಕೊಂಡ್ಬಿಡ್ತೀವಿ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನೀತಿಗೋಸ್ಕರ, ಸುಳ್ಳಿಗೋಸ್ಕರ ಅಲ್ಲ, ಪಾಪಕ್ಕೋಸ್ಕರ ಅಲ್ಲ, ಅಕ್ರಮಗೋಸ್ಕರ ಅಲ್ಲ, ಅನ್ಯಾಯಕ್ಕೋಸ್ಕರ ಅಲ್ಲ, ಬಾಯಿಗೆ ಬಂದಂಗೆಲ್ಲ ಮಾತಾಡೋದಕ್ಕೋಸ್ಕರವಲ್ಲ. ಅಲ್ಲಿ ದೇವರು ವಾಕ್ಯ ಹೇಳುತ್ತೆ, ನೀತಿಗೆ, ಒಳ್ಳೆಯದನ್ನು ಮಾಡುವುದಕ್ಕೆ ನೀನು ಹೊಟ್ಟೆ ಹಸಿದವನಾಗಿರು. 6ನೇ ವಾಕ್ಯ ಓದ್ರಿ ತಮಿಳಲ್ಲಿ. நீதியின் மேல் பசிதாகமுள்ளவர்கள், நீதியின் மேல் பசிதாகமுள்ளவர்களாய் பாக்கியவான்கள், பாக்கியவான்கள், அவர்கள் திருப்தி அடைவார்கள், அவர்கள் திருப்தி அடைவார்கள். அல்லேலூயா. ಅದனால ವಾಕ್ಯ ಹೇಳುತ್ತೆ, ಅದರಿಂದ ನೀತಿಗೆ ಹಸಿದಿರ್ಬೇಕಂತೆ. ನಾವು ನೀತಿವಂತರಾಗಿರ್ಬೇಕು, ನೀತಿಗೆ ಹಸಿದವರಾಗಿರ್ಬೇಕು ದೇವ್ರ ಮಕ್ಕಳಾದ ನಾವು. அல்லேலூயா. அவாகலே இயேசு சுவாமி நம்ம ஸ்நேகிதனாகிறதுக்கு சாத்தியம். அப்போ தான் இயேசு கிறிஸ்து நமக்கு நண்பனாகவும் ஸ்நேகிதனாகவும் இருக்கிறதுக்கு வழிவாசல் திறக்கப்படும். இல்லைன்னா நண்பன் ಅವನು ಸರಿಲ್ಲ ಮರ, ನಮ್ಮ ಸ್ನೇಹಿತ, ಅವನ ಮಾತು ಕೇಳಲ್ಲ, ಅವನ ಇಷ್ಟ ಥರ ನಡೀತಾನೆ, ಹೆಂಗೆ ಅವ್ನು ಚೆನ್ನಾಗಿರಲಿ, ಆಗಲಿ ದೂರ ಹೋಗ್ತಾರೆ. அல்லேலூயா. ಅದೇ ರೀತಿ ಸ್ವಾಮಿನ ಹೇಳ್ತಾರೆ, ಸರಿಯಪ್ಪ, ಸರಿಯಮ್ಮ, ನಿನ್ನ ಇಷ್ಟಂತೆ ನಡ್ಕೊ. ಅವ್ರು ನಿನ್ನನ್ನು ಬಿಟ್ಟು ಅಗಲ್ತಾರೆ. ನಿನಗೂ ಅವ್ರಿಗಿರುವಂಥ ಸ್ನೇಹಿತನ ಕಳೆದೋಗುತ್ತೆ. ಅಲ್ಲೆಲೂಯಾ. ಅದರಿಂದನೇ ಕರುಣೆಯುಳ್ಳವರು ಧನ್ಯರು. ನೀನು ಯಾರಿಗೆ ಕರುಣೆ ತೋರಿಸ್ತೀಯೋ, ನೀನು ಯಾರಿಗೆ ದಯೆ ತೋರಿಸ್ತೀಯೋ, ಅಲ್ಲೆಲೂಯಾ. ಅದಕ್ಕೆ ಸೇವಕರಂತೇಳಿ ಒಂದು ತಂಬಿಗೆ ನೀರು ಕೊಟ್ಟರೆ ಅದ್ರ ಪ್ರತಿಫಲವನ್ನು ನಿಮಗೆ ಕೊಡ್ತೀವಿ. ಹೊಟ್ಟೆ ಹಸ್ತಿದ್ದೆ, ಊಟ ಕೊಟ್ರ, ಬಾಯಾರಿಕೆಯಿಂದಿದ್ದೆ, ನೀರು ಕೊಟ್ರ, ರೋಗಸ್ಥನಾಗಿದ್ದೆ, ನೋಡಕ್ಕೆ ಬಂದ್ರ, ಅಲ್ಲೆಲೂಯಾ. ಇವೆಲ್ಲ ಕೇಳುವಂಥ ಮಾತು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಒಂದು. 8ನೇ ವಾಕ್ಯ ಹೋದ್ರೆ, ನಿರ್ಮಲ ಚಿತ್ತರು ಧನ್ಯರು, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. இருதயத்தில் சுத்தமுள்ளவர்கள், இருதயத்தில் சுத்தமுள்ளவர்கள் பாக்கியவான்கள், அவர் பாக்கியவான்கள், அவர்கள் தேவனை தரிசிப்பார்கள். உண்மையுள்ள தேவனை முகமுகமாய் தரிசிப்பான். ಸುತ್ತಮ ಹೃದಯವನ್ನು. ಅಲ್ಲೆಲೂಯಾ. ನಿರ್ಮಲ ಚಿತ್ತರ ಅಂದರೆ ಹೃದಯ ನಿರ್ಮಲವಾಗಿ, ಕೋಮಲವಾಗಿ, ಪರಿಶುದ್ಧವಾಗಿಯೂ ಇರುವಂಥ ಹೃದಯವಾಗಿ ಇರಬೇಕಂತೇಳಿ ದೇವರ ಒಂದು ಉದ್ದೇಶ. ಅಲ್ಲೆಲೂಯಾ ಹೇಳ್ರಿ, ಅಲ್ಲೆಲೂಯಾ.
ಯಾಕಂದರೆ ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ನೋಡ್ತಾರೆ, ಮುಖವಾಗಿ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ. ಕನಸಲ್ಲೂ ದರ್ಶನದಲ್ಲೂ ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ. ಇಲ್ಲೇ ಶುದ್ಧ ಇಲ್ಲನ್ನ ದೇವರಲ್ಲಿ ನೋಡೋಕ್ಕಾಗತ್ತೆ. இருதயமே சுத்தம் இல்லைன்னா தெய்வத்தை பார்க்கவே முடியாது. அவர் என்ன சொல்கிறாரு, நீ தலைமையில் அதை சுமந்துக்கு இதை சுமந்துக்கு ஒன்றும் சொல்ல. சுத்தம் இறுதி உள்ள மனுஷன் பாக்கியவான், அவன் தேவனை தரிசிப்பான். ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ಆಮೇಲೆ ಅಲ್ಲೇ ಇಂಥ ಭಾಗ್ಯ ನೋಡ್ರಿ. ಅಲ್ಲೆಲ್ಲಿ ಹೇಳ್ರಿ, ಅವರು ಪ್ರೀತಿಯಿಂದ ನಮಗೆ ಹೇಳ್ತಾರೆ, ಸ್ನೇಹಿತರ ಹತ್ರ ನಮಗೆ ಹೇಳ್ತಿದ್ದಾರೆ, ನೋಡಪ್ಪ ನೀನು ನನ್ನ ಸ್ನೇಹಿತ, ನೀ ನಿರ್ಮಲ ಚಿತ್ತನಾಗಿದ್ದರೆ ನನ್ನನ್ನು ನೋಡ್ತೀಯ, நன்னன் நோட்டியா சுத்தம் இருதயமுள்ள நான் இருந்தா நீ என்ன பாப்பாய், நான் உனக்கு முக தரிசனத்தை கொடுப்பேன், நான் உன்னோட முகமுகமாய் பேசுவேன். ಅಲ್ಲೆಲ್ವೇಳ್ರಿ, ಅಲ್ಲೆಲ್ಲೂಯ. ಅದರಿಂದಾನೆ ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನಗೆ ಸ್ನೇಹಿತರು. ಅಲ್ಲೆಲ್ವೇಳ್ರಿ, ನೀವು ನನಗೆ ಸ್ನೇಹಿತರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದ್ದರಿಂದ ಅವರು ಹೇಳಿದಂತೆ ನಡೆಯುವರಾಗಿರ್ಬೇಕು. 9ನೇ ವಾಕ್ಯ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಆಮೆನ್. அல்லேலூயா. சமாதானம் பண்ணுகிறவர்கள் சமாதானம் பண்ணுகிறவர்கள் பாக்கியவான்கள், பாக்கியவான்கள், அவர்கள் தேவனுடைய புத்திரர் எனப்படுவார்கள். அவர் தேவனுடைய புத்திரர்கள் ಎನ್ನಪಡುವಾர்கள். ಯಾರಿಗೆ ನೀವು ಸಮಾಧಾನ ಪಡಿಸ್ತೀರೋ, ಅಲ್ಲೇಲೂಯಾ. ಹಾಗೆ ತಾನೇ ವಾಕ್ಯ ಹೇಳುತ್ತೆ, ಸಮಾಧಾನ ಪಡಿಸುವವರು ನಮಗೆ ಅವಾಗಲೇ ಒಂದು ಭಾಗ್ಯ. ಆಳ್ಬೇಡ ಸಿಸ್ಟರ್, ಬ್ರದರ್, ಆಳ್ಬೇಡ್ರಿ, ದೇವರಿದ್ದಾರೆ, ನಮ್ಮನ್ನು ಕೈ ಬಿಡಲ್ಲ. ಯಾಕೆ ಎದುರ್ತೇನೆ, ಬೇಡ್ಕೊ, ನಿನಗೆ ಏನು ಬೇಕಾದರೂ ಕೊಡಲಿಕ್ಕೆ ಶಕ್ತನಾಗಿರ್ತಾರೆ. நீ ஜெபம் பண்ணு, கேளு, நீ சமாதானமாக இரு. கசொன்னு உனக்கு ஒரு பிரச்சனையும் வராது, ஆண்டவர் எல்லாம் மாற்றிடுவார். நீ தைரியமாக இரு, மனசு விட்டுறாத. மனுஷன் கைவிடுவான், தெய்வம் கைவிட மாட்டார். அல்லேலூயா. அதனால தான் நம்ம சிலுவையில் வந்து உயிரை கொடுத்து அடக்கம் பண்ணப்பட்டு 3ஆம் நாள் உயிரோடு எழுந்த ಜೀವನುಳ್ಳ ದೇವನೇ ನಾವು ವಣಗಿ ಕೊಂಡಿರುக்கிறோம். ಅಲ್ಲೇಲೂಯಾ. ಜೀವ ಸ್ವರೂಪನಾದ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. ಅದರಿಂದ ಆತನು ಹೇಳ್ತಾನೆ, ಅಲ್ಲೇಲೂಯಾ, ಸಮಾಧಾನ ಪಡಿಸುವವರು ಧನ್ಯರು, ದೇವರು. ನೀ ದೇವನುடைய ಪಿಳ್ಳೆಯಾಗ. ಯಾವಾಗ ಇವ್ರು ಚಾಡಿ ಅವ್ರಿಗೆ ಹೇಳೋಣ, ಯಾವಾಗ ಈ ವಿಷಯ ಅವ್ರಿಗೆ ತಿಳಿಸೋಣ ಅಂತಂದರೆ ನೀ ಸತ್ಯಲ್ ದೇವ್ರ ಮಗಳಲ್ಲ, ಮಗನೂ ಅಲ್ಲ. ನಾನು ಹೇಳ್ತಿಲ್ಲ. ಅಲ್ಲೇಲೂಯಾ. ಯಾರು ಹೇಳ್ತಿರೋದು? ನಿಮ್ಮ ಸ್ನೇಹಿತ, ನಿಮ್ಮ ದೇವರು ನಿಮಗೆ ಹೇಳ್ತಾ ಇದ್ದಾರೆ. ಏನಂತೇಳಿ ಸಮಾಧಾನ ಪಡಿಸುವವರು ಧನ್ಯರು, ಅವರ ದೇವರ ಮಕ್ಕಳನ್ನು ಸಿಕ್ಕು. ನೀವೆಲ್ಲ ದೇವರ ಮಕ್ಕಳಾಗಬೇಕಾ? ಸಮಾಧಾನ ಪಡಿಸ್ರಿ, ಚಾಡಿ ಹೇಳ್ಬೇಡ್ರಿ. ಇವ್ರ ಕತೆ ಅವ್ರಿಗೆ, ಅವ್ರ ಕತೆ ಇವರಿಗೆ. ನಿಮಗೆ ಬೇಡದಿರೋ ಕೆಲಸ ಅದು. ನಿನ್ನ ಮಾತಿನಿಂದಲೇ ನೀತಿವಂತನೆಂದು, ನಿನ್ನ ಮಾತಿನಿಂದ ಅನೀತಿವಂತನೆಂದು ನ್ಯಾಯ ತೀರಿಸಲ್ಪಡುತ್ತೆ. ನೀ ಕಡೆಗೆ ದೇವರ ಮುಂದೆ ಕಟಕಟೆಯಲ್ಲಿ ನಿಂತು ನರಕಕ್ಕೆ ಹೋಗ್ಬೇಕಾಗತ್ತೆ. ಎಚ್ಚರ. ನೀನು ಆಡೋ ಒಂದೊಂದು ಮಾತು ದೇವ್ರ ಲೆಕ್ಕ ಇಡ್ತಾರೆ. நீ பேசுகிற ஒவ்வொரு வார்த்தையும் கர்த்தர் கணக்கு வைக்கிறார். ஞாபகம் வச்சுக்கோ. நல்லதே பேசு, நல்லதே செய். அப்போதான் நீ தேவனுடைய மகளாக ஆக முடியும். ಆವಾಗಲೇ ನೀವು ದೇವರ ಮಕ್ಕಳು ಅನ್ನಿಸ್ಕೊಳ್ವಿರಿ. ಸಮಾಧಾನ ಪಡಿಸ್ಬೇಕು. ಅವ್ರು ಬಂದು ನಿನ್ನ ಹತ್ರ ನೋವನ್ನು ಹೇಳ್ಕೊಂಡ್ರೆ ಅದನ್ನು ಬೇರೆಯವ್ರ ಹತ್ರ ಹೇಳಿ ಅಸಮಾಧಾನ ತರದಾಗ ನೀ ದೇವ್ರ ಮಕ್ಕಳಿಗೆ ಲಾಯಕ ಇಲ್ಲ. ನಾವು ಅಲ್ಲೇಲೂಯಾ, ನಾವು ಶೈತಾನ ಮಕ್ಕಳಾಗ್ಬಿಡ್ತೀವಿ. ಅದರಿಂದ ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳನ್ನಿಸಿಕೊಳ್ಳುವರು. 10ನೇ ವಾಕ್ಯ ಓದ್ಬೇಡ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯವು ಅವರದು. நீதி நிமித்தம் துன்பப்படுகிறவர்கள் பாக்கியவான்கள், பரலோக ராஜ்யம் அவருடையது. பரலோக ராஜ்யம் அவர்களது. எப்போ நீ ஆண்டவருக்காக நீதி நிமித்தம் துன்புறுத்துறாங்களோ, வேதனைப்படுத்துறாங்களோ, நீ பாக்கியவான், உனக்கு பரலோகத்தில் இடம் உண்டு. ಅಲ್ಲೆಲೂಯಾ. ಯಾಕಂದರೆ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯ ಇಂಥವರು. ಇದೆಲ್ಲ ಸ್ನೇಹಿತರಿಗೋಸ್ಕರ ಯೇಸುಸ್ವಾಮಿ ಹೇಳುವಂಥ ಮಾತುಗಳು. ಅಲ್ಲೆಲೂಯಾ. ಉಳಿದಿದ್ದು ಮನೆಯಲ್ಲಿ ನೀವು ಓದ್ಕೊಳ್ರಿ, ಅವ್ರು ಏನೇನು ಹೇಳಿದ್ದಾರೆ ಅವ್ರ ವಾಕ್ಯ. ಅಂದರೆ ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲೂಯಾ. ಅವ್ರು ಹೇಳಿದ್ದನ್ನು ನಾವು ಕೇಳಬೇಕು. ಸೊನ್ನದೈ ಸೈ. ಅಲ್ಲೆಲೂಯಾ. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ರಿ. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ರಿ.
ಒಂದು ವಾಕ್ಯ ನೋಡ್ರಿ, ಒಬ್ಬರು ಮಾಡ್ತಾರೆ. ಇಬ್ರಿಯೊಬ್ಬರ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 8ನೇ ವಾಕ್ಯ ನೋಡೋಣ. ಇಬ್ರಿ 12:8. 11:8. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. விசுவாசத்தினாலே ஆபிரகாம் தன் சுதந்திரமாக பெறப்போகிற இடத்திற்கு போகும்படி அழைக்கப்பட்ட போது கீழ்ப்படிந்து தான் போகும் இடம் இன்னதென்று அறியாமல் புறப்பட்டு போனான். ಆಮೇಲೆ ಹಲ್ಲೆಲೂಯಾ. ಅಬ್ರಹಾಮನ್ನ ದೇವರು ಕರೀತಾ ಇದ್ದಾರೆ. ಅವಾಗ ಅಬ್ರಹಾಮನಿಗೆ ಕರೆದಾತನು ವಾಕ್ಯಳತೆ ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟನು. ಹಲ್ಲೆಲೂಯಾ. ನಂಬಿಕೆಯಿಂದಲೇ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ ಹೇಳ್ರಿ. ಆದರೆ ಇದ್ರ ಅಬ್ರಹಾಮನ್ ನೋಡ್ರಿ, ಅಬ್ರಹಾಮ ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನ ಕೇಳಿ ದೇವ್ರ ಮಾತನ್ನ ಕೇಳ್ದ. ಅಬ್ರಹಾಮನೇ ಬಾನಿ, ಎಲ್ಲಿಗೆ ಬರಬೇಕು, ಎಲ್ಲಿ ಹೋಗ್ಬೇಕು, ನನಗೇನು ಸ್ಥಳ ಇದೆ, ಅಲ್ಲೇನಿದೆ, ಅದೆಲ್ಲ ಅವನು ಏನು ಉತ್ತರ ಒಂದು ಮಾತನ್ನು ಆಡದೆ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ. ಆತನು ಕರೆದಾತನ ಮಾತನ್ನು ನಂಬಿ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳ ಯಾವುದೆಂದು ತಿಳಿಯದೆ ಹೊರಟು. ಅಲ್ಲೆಲ್ಲೂ ಹೇಳ್ರಿ, ದೇವ್ರು ಕರೆದ್ರು, ಬಾರಪ್ಪ ಅಬ್ರಾಮ್, ನೀನು ಬಾ ನನಗೆ ಅಂತೇಳಿ. ಅಷ್ಟೇ. ಅಬ್ರಾಮ್ ನಾನು ತನಗಿದ್ದಂಥ ಆಸ್ತಿ ಸ್ವತ್ತು ಎಲ್ಲ ತಂದೆ ತಾಯಿ ಬಂಧು ಬಳಗೆಲ್ಲ ಬಿಟ್ಟು ದೇವರು ಕರೆದಂಥ ಒಂದೇ ಒಂದು ಮಾತಿಗೆ ತಾನು ಎಲ್ಲಿ ಹೋಗ್ತೀನಂತ ಅವರಿಗೆ ಗೊತ್ತಿಲ್ಲ. ದೇವರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರಂತ ಗೊತ್ತಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತೀಯಪ್ಪ, ಅಲ್ಲಿ ಚೆನ್ನಾಗಿ ಊಟ ಸಿಗತ್ತಾ, ಮನೆಗಳಿರ್ತಾವ, ಜನಗಳಿರ್ತಾರ, ಒಳ್ಳೆ ಬೆಳೆ ಇರುತ್ತಾ, ಅನ್ನ ನೀರಿಗೆಲ್ಲ ಏನು ಕೊರತೆ ಇರಲ್ವಾ, ನೀನು ಕರ್ಕೊಂಡು ಹೋಗ್ತಿದ್ದೀಯಲ್ಲ, ಕೆಲಸ ಸಿಗತ್ತಾ, ದುಡಿಮೆ ಆಗತ್ತಾ, ನನ್ನ ಹೆಂಡತಿ ಮಕ್ಕಳಿಗೆ ಊಟ ಹಾಕೋಕ್ಕಾಗತ್ತಾ? ಅಲ್ಲೆಲ್ಲೂಯ್ಯ. ಕರೆದ್ರೆ ಏನೇನೋ ಸಮಸ್ಯೆ, ಕರೆದ್ರೆ ಏನೇನೋ ಸಮಸ್ಯೆ. ನಾವು ಹೋಗ್ತಾ ಇದ್ದೀನಿ, ಏನು ನಡೆಯುತ್ತೋ ಏನಾಗತ್ತೋ. ಅಲ್ಲೆಲ್ಲೂಯ್ಯ. ಅಬ್ರಹಾಮನು ಒಂದು ಮಾತಾದರೂ ತಾನು ತಿರುಗಿಸಿ ಮಾತನಾಡದೆ. ಅಲ್ಲೆಲ್ಲೂಯ್ಯ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಪಟ್ಟಂಥ ಸ್ಥಳಕ್ಕೆ ಹೊರಟೋಗ್ತಾ ಇದ್ದಾನೆ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಓದೋಣ. ಆದಿಕಾಂಡ ಯೆಹೋವನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು 12ಾம் அதிகாரத்துல ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ಅದು ಒಂದೇ ವಾಕ್ಯ ಓದಮ್ಮ ಸಾಕು. கர்த்தர் அபிரகாமை நோக்கி நீ உன் தேசத்தையும் உன் தேசத்தையும் உன் இனத்தையும் உன் தகப்பனுடைய வீட்டையும் விட்டு புறப்பட்டு நான் உனக்கு காண்பிக்கும் தேசத்திற்கு நான் உன்னை பெரிய ஜாதியாக்கி உன்னை ஆசீர்வதித்து உன் பேரை பெருமைப்படுத்துவேன். ಆಮೆನ್. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ನೋಡ್ರಿ, ಯೆಹೋವನು ಅಬ್ರಹಾಮನಿ ನೀನು ಸ್ವದೇಶವನ್ನು ಬಂಧು ಬಲಗವನ್ನು ತಂದೆ ತಾಯಿಯನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ಹೊರಟೋಗಷ್ಟೆ. ಹಲ್ಲೆಲೂಯಾ. ಅಬ್ರಹಾಮನು ಸಿದ್ಧತೆ ಮಾಡಿಕೊಂಡ. ದೇವರು ಹೇಳಿದ್ದಾರೆ, ನಾನು ಹೋಗ್ತೇನೆ. ಹಲ್ಲೆಲೂಯಾ. ಹೋಗಬೇಕಾದ ಸ್ಥಳ ಯಾವುದಂತ ಗೊತ್ತಿಲ್ಲ, ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ದೇವರು ಕರೆದರು. ತಂದೆ ತಾಯಿ ತನಗಿದ್ದಂಥ ಸ್ವತ್ತು ಆಸ್ತಿ ಐಶ್ವರ್ಯ ಎಲ್ಲವನ್ನ ಬಿಟ್ಟು ದೇವರ ಹಿಂದೆ ಹೊರಟು ಬಂದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದ್ರಾಗ ಹೇಳ್ತಾರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುತ್ತೇನೆ, ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡುವೆನು, ನಿನ್ನ ಹರಸುವೆನು, ನಿನ್ನನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವಂತೆ ಮಾಡುವೆನು. ಹಲ್ಲೆಲೂಯಾ. ಅಬ್ರಹಾಮ ಕರೀತಾ ಇದ್ದಾರೆ, ನನ್ನ ಹಿಂದೆ ಬಾ. ಅಬ್ರಹಾಮನ ಹಿಂದೆ ನೋಡಿಲ್ಲ, ಮುಂದೆ ನೋಡಿಲ್ಲ, ದೇವರಿಂದ ಹೊರಟೇ ಬಿಟ್ಟ. ಹಲ್ಲೆಲೂಯಾ. ದೇವರು ಕರೆದಂಥ ಒಂದು ಮಾತಿಗೆ ವಿಧೇಯನಾಗಿ ಆತನು ಹೊರಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅವ್ರು ಹೊರಡುವಾಗ ಅವ್ರು 75 ವರ್ಷ ವಯಸ್ಸಾಗಿತ್ತಂತೆ. ಅಲ್ಲೆಲ್ಲೂ ಹೇಳ್ರಿ,
ಎಷ್ಟು ವರ್ಷ? 75 ವರ್ಷ. ಆದ್ರೆ ನೋಡ್ರಿ, ಸೇವೆಗೋಸ್ಕರ ದೇವ್ರು ಕರೆಯುವಾಗ ವಯಸ್ಸೆಲ್ಲ ಮುಖ್ಯ ಅಲ್ಲ. 75 100 ಇನ್ನು ನಾಳೆ ಎಲ್ಲ ನಾಡ್ದು ನಾವು ಸಾಹಿತ್ಯ ಅಂದರು, ಇವತ್ತು ದೇವ್ರಿಗೆ ತನ್ನ ಕರೆದ ಕೆಲಸಕ್ಕೆ ನಾವು ಮಾಡಕ್ಕೆ ಹೋದ್ರೆ ಹಲ್ಲೆಲೂಯಾ ಮತ್ತು 50 ವರ್ಷ ನಮಗೆ ಕೂಡಿಸಿಕೊಡಲ್ಪಡುತ್ತೆ. ಹಲ್ಲೆಲೂಯಾ ಹೇಳ್ರಿ. ಸೇವೆ ಕರೆಯೋದಕ್ಕೆ ವಯಸ್ಸನ್ನ ಏನಿಲ್ಲ. ಅಬ್ರಾಹ್ಮನ 75 ವರ್ಷದವನಾಗಿದ್ದಾಗ ದೇವರು ಅವನನ್ನು ಕರೆದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದರೆ ದೇವರು ಕರೆದದ್ದನ್ನು ನಂಬಿ ಹೊರಟನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ರೋಮಾಪುರದವರ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 11ನೇ ವಾಕ್ಯ ಹೋದರೆ, ರೋಮ 4:11. ಆಮೇಲೆ ಸುನ್ನತಿ ಎಂಬ ಸಂಸ್ಕಾರವನ್ನು ಗುರುತಾಗಿ ಹೊಂದಿದನು. ಇದು ಸುನ್ನತಿಯಾಗುವುದಕ್ಕೆ ಮೊದಲೇ ಅವನಿಗಿದ್ದ ನಂಬಿಕೆಯಿಂದಾದ ನೀತಿಗೆ ಮುದ್ರವಾಗಿತ್ತು. ಹೀಗಿರುವುದರಿಂದ ಅವನು ನಂಬುವವರೆಲ್ಲರಿಗೂ ಅವರು ಅದು ಒಂದೇ ವಾಕ್ಯ, 4:11 ಒಂದೇ ವಾಕ್ಯ. ಓದಮ್ಮ. ಆಮೇಲೆ அது வந்து முதಲು மேலும் விருத்த சேதனமில்லாத காலத்தில் அவன் விசுவாசத்தினாலே சேதமடைய அடையாளத்தை பெற்றான். விருத்த சேதமில்லாதவர்களாய் விசுவாசிக்கிற யாவரும் நீதி எனப்படுப்பட்ட அவர்களுக்கு அவன் தகப்பனாய் இருக்கும்படிக்கும் ಅಲ್ಲೆಲೂಯಾ. ಸರಿ, ನಾನು ಓದ್ತೇನೆ ನೋಡ್ರಿ, ನಿಮಗೆ ಅರ್ಥ ಆಗತ್ತೆ. ಮೊದಲು ಏನಿಸಲ್ಪಟ್ಟ ಅಲ್ಲಿ ಬಿಡ್ರಿ. ಆಮೇಲೆ ಸುನ್ನತಿ ಎಂಬ ಸಂಸ್ಕಾರವನ್ನು ಗುರುತಾಗಿ ಹೊಂದಿದನು. ಅಲ್ಲೆಲೂಯಾ. ನೋಡ್ರಿ, ದೇವರ ಮಾತನ್ನು ಕೇಳಿ ಆ ಸುನ್ನತಿ ಎಂಬ ಸಂಸ್ಕಾರವನ್ನು ಹೊಂದಿದನು. ಅಂದರೆ ನಮಗೆ ಹಾಗೆ ದೀಕ್ಷಾಸ್ಥಾನ ಮುಳ್ಳಿಗೆ ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕೆಂಬ ಸುನ್ನತಿಯನ್ನು ಆತನು ಹೊಂದಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇದು ಸುನ್ನತಿ ಆಗುವುದಕ್ಕೆ ಮೊದಲೇ ಅವನಿಗಿದ್ದ ನಂಬಿಕೆಯಿಂದಾದ ನೀತಿಗೆ ಈ ಸುನ್ನತಿ ಮುದ್ರೆ ಆಯ್ತಂತೆ. ಅಲ್ಲೆಲೂಯಾ. ಮುದ್ರೆಯಾಗಿ ಹೀಗಿರುವುದರಿಂದ ಅವನು ನಂಬುವವರೆಲ್ಲರಿಗೂ ಅವರು ಸುನ್ನತಿ ಇಲ್ಲದವರಾದಾಗೂ ಮೂಲ ತಂದೆಯಾದನು, ಅವರು ನೀತಿವಂತರಿಂದ ಎಣಿಸಲ್ಪಡುವರು. ಅಲ್ಲೆಲೂಯಾ. ಇದಲ್ಲದೆ ಎಣಿಸಲ್ಪಡುವರೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. 16ನೇ ವಾಕ್ಯವನ್ನು ಓದ್ತೇನೆ. ಆದ ಕಾರಣ ಈ ಬಾಧ್ಯತೆಯು ಕೃಪೆಯಿಂದಲೇ ದೊರೆಯುವಂಥದ್ದಾಗಿರುವುದಂತೆ ಅದು ನಂಬಿಕೆಯ ಮೂಲಕ ಸಿಗುತ್ತದೆ. ಹೀಗೆ ವಾಗ್ದಾನವು ಅಬ್ರಹಾಮನ ಸಂತತಿಯವರಿಗೂ ಅಲ್ಲೆಲೂಯಾ. ಅವನು ಯಾವಾಗ ದೇವರಿಗೆ ವಿಧೇಯನಾಗಿ ತಾನು ಹೊರಟು ಬಂದನೋ, ದೇವರು ಎಲ್ಲೋ ಆಶೀರ್ವಾದಗಳಿಂದ ಅವನನ್ನು ತುಂಬಿಸಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲೂಯಾ. ಯಾಕಂದರೆ ನಂಬಿಕೆ ಇಲ್ಲದೆ ನಿಜವಾದ ಏನಿರಲ್ಲಂತೆ, ನಂಬಿಕೆ ಇಲ್ಲದೆ ನಿಜವಾದ ವಿಧೇಯತೆ ಇರುವುದಿಲ್ಲ. ನಂಬಿಕೆ ಇಲ್ಲದೆ ಹೋದರೆ ನಮಗೆ ವಿಧೇಯತೆ ಇರಲ್ಲ, ನಿಜವಾದ ವಿಧೇಯತೆ ಇರಲ್ಲ. ಒಂದು ವೇಳೆ ವಿಧೇಯತೆ ಇಲ್ಲ ಅಂದರೆ ನಂಬಿಕೆನೂ ಇಲ್ಲ. ಅದರಿಂದ ಅಬ್ರಹಾಮನನ್ನು ದೇವರು ಕರೆದಾಗ ಅವನು ಹೊರಟನು. ಅವನು ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಒಂದೂ ಗೊತ್ತಿಲ್ಲ, ನಂಬಿಕೆಯಿಂದ ಹೊರಟ. ಅಲ್ಲೆಲ್ಲೂ ಹೇಳ್ರಿ. ಅದೇ ರೀತಿಯಾಗಿ ಆತನು ದೇವರ ಸ್ನೇಹಿತನಾದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಬ್ರಹಾಮನು ದೇವರಿಗೆ ಸ್ನೇಹಿತನಾದನೆಂಬುದಾಗಿ. ಯಾಕಂದರೆ ಆತನ ಮಾತನ್ನು ಕೇಳಿ ಆತನ ವಾಕ್ಯದ ಪ್ರಕಾರ ನಡೆದಿಂದ ದೇವನುடைய வார்த்தை அப்ரஹாம் கேட்டு நடந்ததுனால ಸ್ನೇಹಿತನ ನಾನೆಂದು ವೇದದಲ್ಲಿ ವಾಸಿக்கிறோம். ಅಲ್ಲೆಲೂಯಾ. ಅದರಿಂದ ದೇವರ ವಾಕ್ಯ ಹೇಳುತ್ತೆ ಏನಂತೇಳಿ, ಆತನು ಹೇಳಿದ್ದನ್ನು ನಾವೇನು ಮಾಡಬೇಕು, ಕೇಳಬೇಕಷ್ಟೆ. ಸೊನ್ನದೈ ಸೈ. ಅಲ್ಲೆಲೂಯಾ. ಆತನು ಹೇಳಿದ್ದನ್ನು ಮಾತ್ರ ನೀನು ಮಾಡು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ನಮ್ಮ ಜೀವಿತದಲ್ಲಿ ಒಂದೊಂದು ವಿಷಯನೂ ಆತನು ಏನು ಹೇಳ್ತಾನೋ ಅದನ್ನೇ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ನಮ್ಮ ಇಷ್ಟದಂತೆ ನಮ್ಮ ಆಲೋಚನೆ ಪ್ರಕಾರ ನಾವು ನಡೆಯದಂತೆ ಯೇಸಪ್ಪ ಏನು ಹೇಳಿದಾರೋ, ಬಾಯಾರಿದವರು ಧನ್ಯರು. ಅಲ್ಲೆಲೂಯಾ. ನೀತಿಯ ನಿಮಿತ್ತ ವೇದನೆ ಪಡುವವರು ಧನ್ಯರು, ನೀತಿಗೆ ಹಸಿದು ಬಾಯಾರಿಕೆ ಉಳ್ಳವರು ಧನ್ಯರು ಎಂಬುದಾಗಿ ಈ ರೀತಿ ಆತನ ಮಾತುಗಳು ಒಂದೊಂದನ್ನು ನಾವು ಕೇಳಿ ನಡೆಯುವಾಗ ಅಲ್ಲೆಲೂಯಾ ನಮ್ಮ ಜೀವಿತದಲ್ಲಿ ಇನ್ನೂ ದೊಡ್ಡ ಆಶೀರ್ವಾದಗಳನ್ನ ನಾವು ಕಂಡುಕೊಳ್ಳಿಕ್ಕಾಗತ್ತೆ. ಅದರಿಂದ ಅಬ್ರಹಾಮನು ಅವನೆಂಥ ಆಶೀರ್ವಾದ ಹೊಂದ್ಕೊಂಡದ. ನಿನ್ನನ್ನು ಅರಸುವವರನ್ನ ನಾನು ಅರಸುತ್ತೇನೆ. ಇವಾಗ ನಿಮ್ಮನ್ನು ಕರೆದಾರೆ,
ನೀವು ಕರೆಕ್ಟಾಗಿ ಅವ್ರ ಮಾತು ಕೇಳಿ ನಡೆದ್ರೆ ನಿಮ್ಮನಿಗೆ ಯಾರ ಶಾಪ ಕೊಟ್ಟರು ದೇವರು ಅವ್ರಿಗೆ ಶಾಪ ಬರಂಗೆ ಮಾಡ್ತಾರೆ. உன்னை சபிக்கிறவங்களுக்கு சாபம் உண்டா, உன்னை ஆசீர்வதித்தா அவங்க ಆಶೀರ್ವದಿಸಲ್ಪಡುವಾಗ. ಹಲ್ಲೆಲೂಯಾ. ಯಾಕಂದ್ರೆ ಅದೇ ವಾಕ್ಯ ಹೇಳ್ತಿರೋದು. ಯಾಕಂದ್ರೆ ಆತನ ಕರೆದ ಮೇಲೆ ನಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗೋದಿಲ್ಲ. அழைத்த பிறகு நம்மளை அனாதையாக நம்மளை கைவிட மாட்டார். ஏன்னா ஜீவனுள்ள தேவனை நாம் விசுவாசிக்கிறோம். அதனால தான் நான் நின்ன ದೊಡ್ಡ ಜನಾಂಗ உன்னை பெரியவராக்குறேன், பெரிய ஜாதி ஆக்குவேன். அல்லேலூயா. உன் பேரை பெருமைப்படுத்துவேன், ನಿನ್ನ ಪ್ರಖ್ಯಾತಿಗೆ ತರುವೆನು. ಆಮೇಲೆ ನೀನು ಆಶೀರ್ವಾದ, ನೀನು ಆಶೀರ್ವಾದ ನಿಧಿಯಾಗುವಿ. ಇನ್ನ ತೇಡಿನ ಕರಿಯಪ್ಪ ಪಡಿಪ. நான் உன்னை பெரிய ஜாதியாக்கி உன்னை ஆசீர்வதித்து உன் பேரை பெருமைப்படுத்துவேன், நீ ஆசீர்வாதமாக இருப்பா. அல்லேலூயா. அவர் சொன்ன வார்த்தை ಕೇಳಿ நான் இதெல்லாம் ನಮ್ಮ வாழ்க்கையில் பெற்றுಕೊಳ್ಳುವ. ಆತನು ಕರೆದ ಆತನ ಮಾತನ್ನು ಕೇಳಿ ವಿಧೇಯರಾಗಿ ನಾವು ನಡೆಯುವುದಾದರೆ அல்லேலೂಯ, ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡುವನು, ನಿನ್ನ ಆಶೀರ್ವದಿಸುವನು, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗಿರುವೆ, ನಿನ್ನನ್ನು ಅರಸುವರನ್ನ ಅರಸುವೆನು, ನಿನ್ನನ್ನು ಶಪಿಸುವರನ್ನ ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲಗಳಿಗೂ ನೀನು ಆಶೀರ್ವಾದವಾಗಿರ್ತೀಯ. ಅಲ್ಲೆಲ್ಲೂಯ. ಎಲ್ಲ ಜನರಿಗೂ ಎಲ್ಲ ಕುಲಕ್ಕೂ ಯೇಸು ಸ್ವಾಮಿ ಸುವಾರ್ತೆ ಮೂಲಕ ಅನೇಕರಿಗೆ ನಿನ್ನ ಮೂಲಕ ಆಶೀರ್ವಾದವನ್ನು ಉಂಟು ಮಾಡ್ತಾರೆ. ನೀನು ಆಶೀರ್ವಾದವಾಗಿ ನಿಧಿಯಾಗಿರುವೆ, ನಿನ್ನ ಮೂಲಕ ಅನೇಕ ಕುಲದವರಿಗೆ ಆಶೀರ್ವಾದ ಉಂಟು. ಅದಕ್ಕಾಗಿ ನಮ್ಮನ್ನು ಕರೆದಾರೆ. ಮಾತು ಕೇಳಬೇಕು. ಅಲ್ಲೆಲ್ಲೂಯ. ಏನು ಕೇಳಬೇಕು? ಆತನು ಹೇಳಿದ್ದನ್ನು ಕೇಳು. ಸೊನ್ನದೈ ಸೈನು ಕೆಟ್ಟು ಸೈನು ಅದ. ಅದರಿಂದ ಅಬ್ರಾಹ್ಮನು ಎಲ್ಲವನ್ನ ಬಿಟ್ಟು ತಂದೆಯಾದ ದೇವರು ಕರೆದಂಥ ಒಂದೇ ಒಂದು ಮಾತಿಗೆ ವಿಧಿನಾಗಿ ಬಂದು ಈ ಆಶೀರ್ವಾದವೆಲ್ಲ ಹೊಂದ್ಕೊಂಡ್ರು. ಅಲ್ಲೆಲ್ಲೂಯ. ಅದೇ ರೀತಿ ದೇವರ ಮಕ್ಕಳಾದ ನಾವು ಅಬ್ರಹಾಮನಿಗೆ ಕೊಟ್ಟಂಥ ಆಶೀರ್ವಾದವನ್ನು ನಿಮಗೂ ಕೊಡ್ತೇನೆ ಅಂತೇಳಿ ವಾಗ್ದಾನ ಮಾಡಿದ ಆತನು. ಇದರೆಲ್ಲ ಆಶೀರ್ವಾದಗಳನ್ನ ನಾವು ಪಡ್ಕೊಳ್ಬೇಕಾದ್ರೆ ಆತನು ಹೇಳಿದ್ದನ್ನು ಮಾತ್ರ ಮಾಡಬೇಕು. ಅನ್ಯಾಯಗಾರರು ದೇವ್ರ ರಾಜ್ಯಕ್ಕೆ ಹೋಗಲ್ಲ, ಮೋಸಗಾರರು ದೇವ್ರ ರಾಜ್ಯಕ್ಕೆ ಹೋಗಲ್ಲ, ಸುಳ್ಳುಗಾರರು ದೇವ್ರ ರಾಜ್ಯಕ್ಕೆ ಹೋಗಲ್ಲ, ಅನ್ಯಾಯಗಾರರು ದೇವ್ರ ರಾಜ್ಯಕ್ಕೆ ಹೋಗಲ್ಲ. ಅಲ್ಲೆಲ್ಲೂಯ. ಹೊಟ್ಟೆ ಕಿಚ್ಚು ಪಡೋರು ದೇವ್ರ ರಾಜ್ಯಕ್ಕೆ ಹೋಗಲ್ಲ, ಉಬ್ಬಿಕೊಳ್ಳೋರು ದೇವ್ರ ರಾಜ್ಯಕ್ಕೆ ಹೋಗಲ್ಲ. ದೇವ್ರು ಕರೆದಿದ್ದಲ್ಲ ಉಬ್ಬಿಕೊಳ್ಳುವವರಿಗೆ. ನೀವು ಉಬ್ಕೊಂಡಿದ್ರೆ ದೇವ್ರ ಹತ್ರ ಬಂದರೆ ಬದಲಾಗ್ಬಿಡ್ತೀವಿ. ನೀನು ಸುಳ್ಳುಗಾರನಾಗಿದ್ದ ರಕ್ಷಣೆ ಮೇಲೆ ನೀನೆಲ್ಲ ಬದಲಾಗ್ಬಿಡ್ತೀಯ. ಯಾವಾಗ ಮಾತನ್ನು ಕೇಳಿದಾಗ. ಇಲ್ಲಂದರೆ ನೀನೇನೇ ದೀಕ್ಷಾ ತಗೊಂಡ್ರು, ಪವಿತ್ರಾತ್ಮನ ಅಭಿಷೇಕ ಹೊಂದ್ರು, ನೀನು ಹಳೆ ಪರಿಸ್ಥಿತಿ ನಿನ್ನಲ್ಲಿ ಹಾಗೇ ನೆಲೆಯಾಗಿರುತ್ತೆ. ಅಲ್ಲೆಲ್ಲೂಯ. நீ என்ன நச்சுப்பட்டு ஞானஸ்தானம் எடுத்தாலும் அந்த பழையது சாகலைன்னா நீ சாவர வரைக்கும் அந்த பழசு கொஞ்சம் இதிலேயே இருக்கும், ஒன்று விட்டு போகாது. அப்போ தேவனுடைய எந்த ஆசீர்வாதத்தையும் பெற்றுக்கொள்ள முடியாது. பழையது ஒளியந்தன ಎಲ್ಲ ಪುದಿಯದಾಯಿನ, ಹಳೆಯದೆಲ್ಲ ಹೋಯ್ತು, ಎಲ್ಲವೂ ನೂತನವಾಯ್ತು. ನಮ್ಮೆಲ್ಲ ಹೊಸ ಹೊಸ ಆಶೀರ್ವಾದಗಳೇ. ಹಳೆಯ ಆಶೀರ್ವಾದ ಎಲ್ಲ ಓಡೋಗ್ಬಿಡ್ತು. ಬರಗಾಲದ್ದು ಉಪವಾಸ, ಬಟ್ಟೆ ಇಲ್ಲದೆ ಕಷ್ಟಪಟ್ಕೊಂಡಿದ್ದಿದ್ದ ಕಾಲ ಹೋಯ್ತು. ಈಗ ಅರಸಲ್ಪಡ್ತೇವೆ, ಆಶ್ರಯಿಸಲ್ಪಡ್ತೇವೆ. ನನ್ನ ಮಾತನ್ನು ಕೇಳಿದ್ರೆ ಅಲ್ಲೆಲ್ಲೂಯ. ಅಬ್ರಹಾಮನು ಕೇಳಿ ದೇವರಿಂದ ಬಂದದ್ದರಿಂದ ಅವನಿಷ್ಟು ಆಶೀರ್ವಾದಗಳನ್ನ ಹೊಂದ್ಕೊಂಡು, ಅದರಿಂದ ನಾವು ಆತನ ಮಾತನ್ನು ಕೇಳಿ ಆ ಭಯದಲ್ಲೂ ಆ ಭಕ್ತಿಯಲ್ಲೂ ಆ ಪರಿಶುದ್ಧತೆಯಲ್ಲಿ ನಾವು ಜೀವಿಸುವಾಗ ಎಲ್ಲ ಆಶೀರ್ವಾದಗಳನ್ನ, ಅಬ್ರಹಾಮನಿಗಿಂತ ಹೆಚ್ಚಾದ ಆಶೀರ್ವಾದಗಳನ್ನ ನಮಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಅಲ್ಲೆಲ್ಲೂಯ. ಕಡೆದು ಒಂದೇ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೇನೆ. ನಾನು ಹೋಗಿ ನಿಮಗೆ ಸ್ಥಳ ಸಿದ್ಧ ಮಾಡಿ ಬಂದು ನಿಮ್ಮನ್ನು ಕರ್ಕೊಂಡೋಗಿ ನನ್ನ ಜೊತೆಗೆ ಇಟ್ಕೊಂಡೆ. ಅಬ್ರಹಾಮನಿಗಿಂತ ಹೆಚ್ಚಾದ ಆಶೀರ್ವಾದ ನಮಗೆ. ಅಲ್ಲೆಲ್ಲೂ ಹೇಳ್ರಿ. ಅಬ್ರಹಾಮನಿಗೆ ಭೂಮಿಯಲ್ಲಿದ್ದಂಥ ಆಶೀರ್ವಾದ, ನಮಗಾದರೂ ಪರಲೋಕದ ಆಶೀರ್ವಾದ. ನಾನು ಹೋಗ್ತೇನೆ, நான் போகிறேன், உனக்காக ஒரு இடத்தை ஆயத்தப்படுத்தி வந்து உன்னை கூட்டின்னு போய் ಜೊತೆಲಿ வைத்துக்கொள்வேன். ನಾನು ಹೋಗ್ತೇನೆ, ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟಿ ರೆಡಿ ಮಾಡಿಬಿಟ್ಟು ಬಂದು ಕರ್ಕೊಂಡೋಗಿ ನಿನ್ನ ಮನೇಲಿ ನಾನು ನಿನಗೆ ಬಿಟ್ಟುಬಿಡ್ತೇನೆ. ಅಲ್ಲೆಲ್ಲೂಯ. ಅದರಿಂದ ಮಾತು ಕೇಳಬೇಕು. ಇನ್ನೂ ಅನೇಕ ವಾಕ್ಯಗಳಿದೆ, ಸಮಯ ಇಲ್ಲ. ನಾವೆಲ್ಲರೂ ಕಣ್ಗಳು ಮುಚ್ಚೋಣ. ದೇವ್ರ ವಾಕ್ಯವನ್ನು ಆಶ್ವಾಸಲಿ. ಆತನು ಹೇಳಿದ ಮಾತನ್ನು ಕೇಳ್ರಿ. ಮನೆಯಲ್ಲಿ ಹೋಗಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯವನ್ನು ಅದರಿಂದ ಬರುವಂಥ 8ರವರೆಗೂ 9ರವರೆಗೂ ಓದಿ ನೋಡ್ರಿ. ನಾವು ಯಾವ ರೀತಿ ಆತನ ಮಾತನ್ನು ಕೇಳ್ಬೇಕಂತೇಳಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಪಡಿಸುತ್ತೆ.
ದೇವ್ರ ವಾಕ್ಯವನ್ನು ಆಶ್ವಸ್ಲಿ ಎಲ್ಲರ ಮೊಣಕಾಲು ಕೇಳಿದ ವಾಕ್ಯಕ್ಕೋಸ್ಕರ ನಂದ ಪ್ರಾರ್ಥನೆ ಮಾಡ್ತಾರೆ.